ಎಲ್ಲ ತಾಯಂದಿರಲ್ಲಿ, ಎಲ್ಲ ಬಂಧುಗಳಲ್ಲಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶಿವ ಚಿದಂಬರೇಶ್ವರರ ಜಯಂತಿ ಕಾರ್ಯಕ್ರಮ ಬಹಳ ವರ್ಷದಿಂದ ನಡೆದುಕೊಂಡು ಬರ್ತಾ ಇರೋದೊಂದು ಸಂಪ್ರದಾಯ. ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಪ್ರತಿ ವರ್ಷ ಭಾಗವಹಿಸ್ತಾ ಇದ್ದೆ. ಕಾಕಾರಿದ್ದರು, ಕಾಕು ಇದ್ದರು. ನೀವು ಎಲ್ಲರೂ ಕೂತ್ಕೊಂಡು ಬಹಳ ಅದ್ದೂರಿಯಾಗಿ ಆ ಕಾರ್ಯಕ್ರಮವನ್ನು ಆಚರಣೆ ಮಾಡಿಕೊಂಡು ಬಂದಿದ್ರಿ. ಅವರಿಬ್ಬರು ಇಲ್ಲದ ಕಾರ್ಯಕ್ರಮದಲ್ಲಿ ಅನಿವಾರ್ಯ ನಾವು ಭಾಗವಹಿಸಿದ್ದೇವೆ. ಇವತ್ತು ಸೂರ್ಯ ಮುಳುಗುವಂಥ ಸಂದರ್ಭ, ಮೂಡನ ದಿಕ್ಕಿನಿಂದ ಹಿಡ್ಕೊಂಡು ಹೊಡವನ ದಿಕ್ಕಿನಲ್ಲಿ ಮುಳುಗುವಂಥ ಸಂದರ್ಭದಲ್ಲಿ ಸೂರ್ಯ ಚಿಂತೆ ಮಾಡಕತ್ತಂತೆ. ಚಿಂತೆ ಮಾಡೋದನ್ನು ಕಂಡು ಚಂದ್ರ ಕೇಳಿದಂತೆ, ಯಾಕೆ ಚಿಂತೆ ಮಾಡ್ತಾ ಇದ್ದಿ, ಯಾಕೆ ದುಃಖ ಪಡ್ತಾ ಇದ್ದಿ ಅಂತ ಕೇಳಿದಾಗ, ಇಲ್ಲಪ್ಪ ನಾನು ಈಗ ಮುಳುಗಿ ನಾಳೆ ಬೆಳಗ್ಗೆ ಬರುತ್ತನ ಈ ಭೂಮಿಯನ್ನು ಯಾರು ಬೆಳಗ್ತಾರೋ ಅಂತೇಳಿ ಚಿಂತೆ ಐತಿ ಅಂತೇಳಿ ಸೂರ್ಯದೇವ ಹೇಳಿದಾಗ ಚಂದ್ರ ಹೇಳಿದಂತ, ಇಲ್ಲ, ನೀನು ಹೋಗಿ ಬರುವ ತನ ಸಾಧ್ಯದಷ್ಟು ಮಟ್ಟಿಗೆ ನಾನು ಈ ಭೂಮಿಯನ್ನು ಬೆಳಗ್ತೀನಿ ಅಂಥೇಳಿ ಚಂದ್ರ ಹೇಳಿದಂತೆ ಕಾಕಾರು ಮಾಡ್ಕೊಂಡು ಬಂದಂಥ ಈ ಕಾರ್ಯ ಶಿವ ಚಿದಂಬರೇಶ್ವರರ ಜಯಂತಿ ಕಾರ್ಯಕ್ರಮ ಏನು ಮಾಡ್ಕೊಂಡು ಬಂದಿದ್ದರು, ಬಹಳ ಅದ್ದೂರಿಯಾಗಿ ಆ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದರು. ಜಾತಶ್ಯಾಮರನಂ ಧ್ರುವಂ, ಹುಟ್ಟಿದವನು ಸಾಯಲೇಬೇಕು. ಕಾಕಾರು ಹೋಗುವಂಥ ಸಂದರ್ಭದಲ್ಲಿ ಅವ್ರ ಮನಸ್ಸಿನಲ್ಲಿ ಕೂಡ ಚಿಂತೆ ಕಾಡಿತೇನೋ ಅಂತ ನನಗನ್ನಿಸ್ತಾ ಇದೆ. ಈ ಕಾರ್ಯಕ್ರಮವನ್ನು ಯಾರು ಮುಂದುವರಿಸ್ತಾರೋ, ಆ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಚಿದಂಬರ ದೇಶಪಾಂಡೆ ಅವರು ಕಾರ್ಯಕ್ರಮವನ್ನು ಏನು ಮುಂದುವರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಒಂದೇನು ಮೆರಗು ತಂದು ಕೊಟ್ಟಿದ್ದಾರೆ. ಕಾಕಾರ ಆತ್ಮಕ್ಕೆ ನಿಜವಾಗಿಯೂ ಶಾಂತಿ, ನೆಮ್ಮದಿ ಸಿಕ್ಕಿದೆ ಅಂತೇಳಿ ನನ್ನ ಅಭಿಪ್ರಾಯ. ಭಗವಂತನ ಕಾರ್ಯವನ್ನು ಮಾಡಲಿಕ್ಕೆ ನಾನು, ನನ್ನ ನಂತರ ಅವ್ರ ನಂತರ ಅವ್ರ ನಂತರ, ಇದೊಂದು ಪರಂಪರೆ. ಆ ನಿಟ್ಟಿನಲ್ಲಿ ಇವತ್ತು ಶಿವ ಚಿದಂಬರೇಶ್ವರ ಜಯಂತಿ ಅದು ಚಿದಂಬರ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಏನು ನಡ್ಕೊಂಡು ಹೋಗ್ತಾ ಇದೆ, ನಿಜಕ್ಕೂ ಬಹಳ ಆದರಣೀಯ, ಸ್ವಾಗತಾರ್ಹ. ಶಿವ ಚಿದಂಬರೇಶ್ವರ ಬಗ್ಗೆ ನಿಮಗೇನು ಭಾಳ ಹೇಳಬೇಕಾಗಿದ್ದಿಲ್ಲ. ಯಾಕಂತಂದರೆ ನೀವೆಲ್ಲ ಅವ್ರ ಬಗ್ಗೆ ತಿಳ್ಕೊಂಡು ಒಂದು ಪರಂಪರೆ ಬಂತು. 12ನೇ ಶತಮಾನದ ಪರಂಪರೆ. ಬಸವಾದಿ ಶಿವಶರಣರು, ಅಲ್ಲಮರು, ಚನ್ನಬಸವಣ್ಣವರು, ಸಿದ್ದರಾಮೇಶ್ವರರು ಅವರೆಲ್ಲ ಈ ನಾಡಿನ ಜನತೆಗೆ ಒಂದು ಭಕ್ತಿಯ ದಾರಿಯನ್ನು ಹಾಕಿಕೊಟ್ಟವರು. ಅವ್ರು ಹೋದ ನಂತರ ಮತ್ತೇನಾಯಿತು ಅಂತಂದರೆ ಧರ್ಮದ ಜ್ಯೋತಿ ಮಕ್ಕಾಯಿತು. ನಂತರ 14, 15, 16ನೇ ಶತಮಾನದಲ್ಲಿ ದಾಸರು ಬಂದರು. ಪುರಂದರದಾಸರು, ಕನಕದಾಸರು, ಬಹಳಷ್ಟು ಜನ ದಾಸರು ಬಂದು ಮತ್ತು ಭಕ್ತಿಯ ದಾರಿಯನ್ನು ಹಾಕಿಕೊಟ್ಟು ಹೋದರು. ಮತ್ತು ಧರ್ಮ ಜ್ಯೋತಿ ಬೆಳಗ್ತಾ ಬೆಳಗ್ತಾ ಮತ್ತು ಮಕ್ಕಾಯಿತು. ಮಕ್ಕಾದಂಥ ಸಂದರ್ಭದಲ್ಲಿ 17 ಮತ್ತು 18ನೇ ಶತಮಾನದಲ್ಲಿ 17 ಮತ್ತು 18ನೇ ಶತಮಾನದಲ್ಲಿ ಆ ಧರ್ಮದ ಜ್ಯೋತಿಯನ್ನು ಬೆಳಗಿಸಿದವರು ಅಂತಂತಂದರೆ ಹುಬ್ಬಳ್ಳಿಯ ಸಿದ್ದಾರೂಢರು, ನವಲಗುಂದದ ನಾಗಲಿಂಗರು, ಗರಗದ ಮಡಿವಾಳೇಶ್ವರರು, ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು, ಜೊತೆಗೆ ಮುರುಗೋಡದ ಶಿವ ಚಿದಂಬರೇಶ್ವರರು ಕೂಡ ಈ ಧರ್ಮದ ಜ್ಯೋತಿಯನ್ನು ಬೆಳಗಿಸಿದರು ಅಂತ ತಪ್ಪಾಗಲ್ಲ. ನೋಡ್ರಿ, ಚಿದಂಬರರು ಹೆಂಗಿದ್ರು ಅಂತಂತಂದರೆ ಸಂಸಾರದಿಂದ ಸದ್ಗತಿ ಉಂಟು ಕೇಳ ಮರುಳೆ ಅಂತೇಳಿ ಒಬ್ಬರು ದೊಡ್ಡವರು ಹೇಳ್ತಾರೆ.
ಸಂಸಾರದಲ್ಲೇ ಸದ್ಗತಿ ಇದೆ. ಬಸವಾದಿ ಶಿವಶರಣರಿಗೆ ಸಂಸಾರ ಇರಲಿಲ್ಲೇನೋ. ಬಹಳಷ್ಟು ಜನ ನಮ್ಮ ದೇಶದ ಋಷಿ ಮುನಿಗಳು, ಮಹಾತ್ಮರು, ಶರಣರು ಎಲ್ಲ ಸಂಸಾರಿಗಳೇ. ಚಿದಂಬರರು ಕೂಡ ಸಂಸಾರಿಗಳೇ. ಸಂಸಾರದಲ್ಲಿದ್ದುಕೊಂಡು ಎಂಥ ಸದ್ಗತಿಯನ್ನು ಪಡೆದರು ಅಂತಂತಂದರೆ, ಅವರು ಬಹಳಷ್ಟು ಜನ ನೋಡ್ರಿ, ಬಹಳಷ್ಟು ಜನ ನಾವು ಭೂಮಿ ಬರಬೇಕಾದ್ರೆ ನಾವು ಕರೆಯದೆ ಬರ್ತೀವಿ, ಹೇಳದೆ ಹೋಗ್ತೀವಿ. ಕರೆಯದೆ ಬರ್ತೀವಿ, ಹೇಳಲಾರ್ದ ಹೋಗ್ತೀವಿ. ಯಾರೇ ಹೋಗುವಾಗ ನಾ ಇಂಥ ದಿನ ಇಂಥ ಸಮಯಕ್ಕೆ ಸಾಯ್ತೀನಿ ಅಂತ ಯಾರು ಹೇಳ್ಯಾರಲ್ರಿ? ಮತ್ತೆ ನಮ್ಮ ಕಡೆ ಮಾತ್ರ ಯಾರು ಹೇಳಿಲ್ಲ. ಯಾಕಂತಂದರೆ ಸಾಯುವಾಗ ನಾ ಇಂಥ ದಿವಸ ಸಾಯ್ತೀನಿ, ಇಂಥ ದಿವಸ ಹೋಗ್ತೀನಿ ಅಂತೇಳಿ ಯಾರೂ ಹೇಳಿಲ್ಲ. ಬರುವಾಗ ಕೂಡ ಇಂಥ ದಿವಸ ಬರ್ತೀನಿ ಅಂತೇಳಿ ಯಾರೂ ಹೇಳಿಲ್ಲ. ಇವರು ಕರೆಯದೆ ಬಂದವರು, ಹೇಳದೆ ಹೋಗುವವರು. ಆದರೆ ಚಿದಂಬರೇಶ್ವರರು, ಗರಗದ ಮಡಿವಾಳೇಶ್ವರರು, ಸಿದ್ಧಾರೂಢರು, ನವಲಗುಂದ ನಾಗಲಿಂಗರು, ಗದಗಿನ ಶಿವಾನಂದರು ಇವರೆಲ್ಲ ಕೂಡಿದ್ದವ್ರನ್ನೇ. ಇವರು ಕರೆಸ್ಕೊಂಡು ಬಂದವರು, ಹೋಗುವಾಗ ಹೇಳಿ ಹೋದವರು. ಹೋಗುವಾಗ ಹೇಳಿ ಹೋದವರು. ನೋಡ್ರಿ, ಕರೆದಾಗನ ಬರೋರು ಅವರು. ನೀವೆಲ್ಲ ಕರಿಬೇಕು. ನೀವು ಹೆಂಗೆ ಕರಿಬೇಕಂತಂದ್ರೆ, ಈ ಭೂಮಿ ಮೇಲೆ ಅಧರ್ಮ ತಾಂಡವ ಆಡ್ತಾ ಇದೆ, ಬಾರಪ್ಪ, ಯಾವಾಗ ಬರ್ತೀಯಪ್ಪ ಅಂತೇಳಿ ಪ್ರಶ್ನೆ ಮಾಡಿದಾಗ ಅವ್ರ ಮನಸ್ಸು ಕರಿಗೆ ಅವ್ರು ಬರುವಂತಹದ್ದು. ಅವರು ಕರೆಸ್ಕೊಂಡು ಬರೋರು. ಹೋಗುವಾಗ ಇಂಥ ದಿನ ಹೋಗ್ತೀನಿ ಅಂತೇಳಿ ಹೇಳಿ ಹೋಗೋರು. ಅಥಣಿ ತಾಲೂಕು ಒಂದು ಐಗಳಿ ಅಂತ ಬರುತ್ತೆ, ಐಗಳಿ ಅಂತೇಳಿ ಅಲ್ಲೊಬ್ಬರು ಮಹಾತ್ಮರಾಗಿ ಹೋದರು. ಆ ಮಹಾತ್ಮರು ನೋಡ್ರಿ, ಹೋಗುವಾಗ ಬಹಳಷ್ಟು ಲೀಲೆಗಳು ಮಾಡಿದರು. ಹೋಗುವಾಗ ಎಲ್ಲ ಭಕ್ತರನ್ನು ಕರೆದರಂತೆ. ಭಕ್ತರನ್ನು ಕರೆದು ಹೇಳಿದರಂತೆ, ನೋಡಪ್ಪ, ನಾ ಇಂಥ ದಿವಸ ಹೋಗ್ತೀನಿ, ನಾನು ಸಮಾಧಿ ತೆಗೀರಿ ಅಂತ. ನಾನು ಸಮಾಧಿ ರೆಡಿ ಮಾಡ್ರಿ, ನಾ ಇಂಥ ದಿವಸ ಹೋಗ್ತೀನಿ ಅಂತೇಳಿ ಅವಾಗೆಲ್ಲ ಭಕ್ತರು ಸಮಾಧಿ ರೆಡಿ ಮಾಡಿದರು. ರೆಡಿ ಮಾಡಿದ ನಂತರ ಎಲ್ಲ ಭಕ್ತ ಸಮೂಹದ ಮಧ್ಯದಲ್ಲಿ ನಾವು ಹೋಗ್ತೀನಿ ಅಂತೇಳಿ ಹೋಗೇಬಿಟ್ರು. ಹೋದರು. ಹೋದ ನಂತರ ಅವ್ರ ಪಲ್ಲಕ್ಕಿ ಕುಣಿಸ್ಕೊಂಡು ಮೆರವಣಿಗೆ ಮಾಡ್ತಾ ಆ ಸಮಾಧಿ ಕಡೆ ಹೋಗುವಂಥ ಸಂದರ್ಭದಲ್ಲಿ ಸಮಾಧಿ ಇನ್ನೊಂದು ಭಾಳ ಒಂದು 10-20 ಫೂಟ್ ಐತಿ. ಅಲ್ಲಿ ಹೋದ ತಕ್ಷಣ ಕಣ್ ತೆರೆದ್ರಂತೆ. ಕಣ್ ತೆರೆದು ಒಬ್ಬರು ಕರೆದು ಕಪಾಳಿಗೆ ಹೊಡೆದ್ರಂತೆ. ಅಲ್ಲೋ, ನಾ ಇಷ್ಟು ದೊಡ್ಡ ದಾಡಿಸಿ ವ್ಯಕ್ತಿ ಇದ್ದೀನಿ, ಮಾಡ ಏನ್ ಮಾಡಿದಿರಲ್ಲ, ಕಮಾಂಡ್ ಮಾಡಿದಿರಿ, ಅದನ್ನ ಕುಂದ್ರೋಷ್ಟು ಐತೆನ, ಇನ್ನೊಂದ್ ಸ್ವಲ್ಪ ದೊಡ್ಡ ಮಾಡ್ರಿ ಅಂತೇಳಿ ಮತ್ತೆ ಕಣ್ ಮುಚ್ಚಿಬಿಟ್ರಂತೆ. ಇದು ಮಹಾತ್ಮರ ಲೀಲೆ. ಇದು ಮಹಾತ್ಮರ ಲೀಲೆ. ಗರಗದ ಮಡಿವಾಳಪ್ಪನವ್ರು ಕೂಡ ಹಂಗೆ ಹೇಳ್ತಾರೆ. ಗರಗದ ಮಡಿವಾಳಪ್ಪನವ್ರು ಹೇಳ್ತಾರಂತಂದ್ರೆ, ನಾನ ಇಂಥ ದಿವ್ಸ ಹೋಗ್ತೀನಿ, ನಾ ಹೋಗ್ತೀನಿ. ಯಾಕಂತಂದ್ರೆ ಅವರು ಜನರಿಗೆ ವಾಳಾಗಿದ್ರು ಎಲ್ಲರೂ. ಇವ್ರು ಹೆಂಗಿದ್ರು ಅಂತಂದ್ರೆ, ನವಲಗುಂದ ನಾಗಲಿಂಗ ಆಯ್ತು, ಗರಗದ ಮಡಿವಾಳೇಶ್ವರ ಆಯ್ತು, ಜನರಿಗೆ ವಾಳಾಗಿದ್ರು. ವಾಳ ಅಂತಂದ್ರೆ ಅರ್ಥ ಆಯ್ತಾ ನಿಮಗೆ? ಬ್ಯಾಡಾಗಿದ್ರು ಅಂತ. ಯಾಕೆ ಬ್ಯಾಡಾಗಿದ್ರು ಅಂತಂದ್ರೆ, ಇವ್ರ ಭಾಷೆನ ಹಂಗಿತ್ತು. ಇವ್ರ ಭಾಷೆ ಹಂಗಿದ್ದು, ಮನುಷ್ಯರ ಜೊತೆಗೆ ಒಡನಾಡಿಗಳಿದ್ರು ಇವರು ಮನುಷ್ಯರ ಜೊತೆಗೆ ಒಡನಾಡಿಗಳಿದ್ರು, ಶರಣರ ಸಂತರ ಜೊತೆಗೆ ಒಡನಾಡಿಗಳಿದ್ರು. ಉಳಿದವ್ರ ಜೊತೆಗೆ ಏನಂತಿದ್ರು ಅಂತಂದ್ರೆ ದನಗಳು ಅಂತಿದ್ರು ಅಂತ. ಅವ್ರಿಗೆಲ್ಲ ದನಗಳು ಅಂತಿದ್ರು. 2 ಕಣ್ಣು, 2 ಕೈಯ, 2 ಕಾಲ, ಬಾಯಿ ಇರುವಂತ ದನಗಳು, ಪಶುಗಳು ಅಂತಿದ್ರು ಅವರು. ಅದಕ್ಕೆ ಜನ ಅವರು ಸೇರ್ತಿರ್ಲಿಲ್ಲ. ಇವ್ರು ಎಲ್ಲಾ ಭಕ್ತರನ್ನ ಕರೆದು ನಾ ಹೋಗ್ತೀನಿ ಅಂದಾಗ ಎಲ್ಲರಿಗೂ ಖುಷಿ ಆಗ್ತಿತ್ತಂತ. ಯಾವಾಗ ಹೋಗ್ತೀಯಪ್ಪ? ಯಾವಾಗ ಹೋಗ್ತಿ ಅಂದ್ಕೊಂಡು ಬೇಯವ್ರು ಅಂತೀವ್ರು. ಯಾಕೆ ಹೋಗ್ಮಗನ ಎಷ್ಟು ಲಗು ಕಳ್ಸಕ್ ರೆಡಿ ಆಗಿಲ್ಲ ನನ್ನ. ನಂತರ ಒಂದ್ ದಿವ್ಸ ಹೋಗುದು ಹೇಳಿದ್ರು. ಹೇಳಿದ ನಂತರ ಹೋದ ನಂತರ ಹೋಗುವಾಗ ಭಕ್ತರಿಗೆ ಹೇಳಿದ್ರಂತ, ಒಂದ್ ಕೆಲಸ ಮಾಡ್ರಿ, ನಾನು ಹೋಗುದ 3 ದಿವಸ ತೆಗದ್ ನೋಡ್ರಿ, ಗರ್ಗ ಹೋಗಿ ಸ್ವರ್ಗ ಮಾಡ್ತಾನು ಅಂತ ಹೇಳಿದ್ರಂತ. ಹೋಗದ 3 ದಿವಸ ತೆಗದ್ ನೋಡ್ರಿ, ಗರ್ಗ ಹೋಗಿ ಸ್ವರ್ಗ ಮಾಡ್ತೀನಿ ಅಂತ ಹೇಳಿದ್ರಂತ. ಜನ ಅಂದ್ರು, ಹೋಗುದ್ರು, ಮಣ್ಣು ಕೊಟ್ರು, ಸಮಾಧಿ ಮಾಡಿದ್ರು. ಸಮಾಧಿ ಮಾಡಿದ ನಂತರ 3 ದಿವಸ ತೆಗ್ಯಾಕ ಹೋಗ್ಲಿಲ್ಲ. ಯಾಕಂತಂದ್ರ ಪುಣ್ಯಾತ್ಮ ಇಷ್ಟು ವರ್ಷ ಕಾಡ್ಯಾನು, ಮತ್ತೆ ತೆಗದಿವಾಗ 8 ವರ್ಷ ಕಾಡ್ತಾನೇನೋ ಅಂತೇಳಿ ತೆಗ್ಯಾಕನ ಹೋಗ್ಲಿಲ್ಲ. ಅಂತಂದ್ರೆ ಮಹಾತ್ಮರು ನೋಡ್ರಿ, ಕೊಟ್ಟ ಮಾತನ್ನ ಯಾವತ್ತು ತಪ್ಪಿ ನಡೆದವರಲ್ಲ.
ಇಲ್ಲೇ ಅಂಕಲಿಗೆ ಅಡವಿಸಿದ್ದೇಶ್ವರರು. ಅಂಕಲಿಗೆ ಅಡವಿಸಿದ್ದೇಶ್ವರರು ನನ್ನ ಸಮಾಧಿ ಆದ 3 ದಿವಸ ತೆಗೆದ್ ನೋಡ್ರಿ ಅಂತ ಹೇಳಿದ್ರಂತ. ಅಲ್ಲಿ ಭಕ್ತರು ಭಕ್ತಿಲೆ ತೆಗೆದ್ ನೋಡಿದ್ರೆ ಅಲ್ಲಿ 5 ವಿಭೂತಿ ಗಟ್ಟಿ ಇದ್ದು ಅಂತ ಅಡವಿಸಿದ್ದೇಶ್ವರ ಇರ್ಲಿಲ್ಲ ಅಂತಂದ್ರೆ 5 ವಿಭೂತಿ ಗಟ್ಟಿ ಏನಂತಂದ್ರೆ ಅದು ಪಂಚಮಹಾಭೂತಗಳ ಸಂಕೇತವಾಗಿ 5 ವಿಭೂತಿ ಗಟ್ಟಿದ್ದು. ಅದರಲ್ಲಿ ಅಡವಿಸಿದ್ದೇಶ್ವರ ಕುರುಹು ಏನೂ ಇರಲಿಲ್ಲ ಅಂತೇಳಿ ಅಂದ್ರೆ ಎಲ್ಲಿ ಹೋದ್ರು? ಅದೇ ಮಹಾತ್ಮರಲ್ಲಿ ಯಾರಿಗೂ ತಿಳಿಯಲಾರದಂತ ಲೀಲೆಗಳು ಇವು. ಮಹಾತ್ಮರ ಲೀಲೆ ಯಾರಿಗೂ ತಿಳಿಲಿಲ್ಲ, ಮಹಾತ್ಮರು ಯಾರಿಗೂ ತಲೆಬಾಗಲಿಲ್ಲ. ಅಲೆಕ್ಸಾಂಡರ್ ಕಥೆ ಕೇಳಿದೆ. ಅಲೆಕ್ಸಾಂಡರ್ ದೇಶವನ್ನು ಗೆದ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಇಡೀ 18ನೇ ವಯಸ್ಸಿನಲ್ಲಿ ಇಡೀ ಜಗತ್ತನ್ನೇ ಗೆದ್ದಂತ ಮಹಾರಾಜ ಅಲೆಕ್ಸಾಂಡರ್ ಗೆದ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಒಬ್ಬ ಸನ್ಯಾಸಿ ಒಂದು ಗುಡ್ಡದ ತುದಿಯಲ್ಲಿ ಒಂದು ಬಂಡೆಗಾಲ ಮೇಲೆ ಕುತ್ಕೊಂಡು ತಪಸ್ ಮಾಡುವಂತ ಸಂದರ್ಭವನ್ನ ಅಲೆಕ್ಸಾಂಡರ್ ನೋಡಿ ಅವನ ತಲೆಯೊಳಗೊಂದು ವಿಚಾರ ಬಂತು. ಏನಪ್ಪ ನಾ ಚಕ್ರವರ್ತಿ ಇಡೀ ಜಗತ್ತನ್ನ ಗೆದ್ದಿದ್ದೀನಿ, ನಾ ಹೋಗುವಂತ ಸಂದರ್ಭದಲ್ಲಿ ಎಲ್ಲರೂ ತೆರೆ ಕೆಳಗೆ ಮಾಡ್ಕೊಂಡು ಕೈ ಕಟ್ಕೊಂಡಿರ್ತಾರೆ, ಇವೇನು ಕಣ್ಣು ಮುಚ್ಕೊಂಡು ಎದಿ ಸೆಟ್ಸ್ಕೊಂಡು ಕೂತಿದ್ದಾನೆ, ಇವ್ ನನಗೆ ಗೌರವ ಕೊಡ್ತಾ ಇಲ್ಲ ಅಂತೇಳಿ ಆ ಹೋಗುವಂತ ದಂಡ ಯಾತ್ರೆಯನ್ನು ತರಿವಿ ಆ ಸನ್ಯಾಸಿನ ಕರಿಯಾಗ ಕಳಿಸಿದಂತೆ. ಬಾ ಇಲ್ಲ ಅಂತೇಳಿ ಆ ಸನ್ಯಾಸಿ ಕರಿಯಾಗ ಕಳಿಸಿದಾಗ ಸನ್ಯಾಸಿ ನಾ ಬರಲ್ಲ ಅಂತ ಹೇಳಿದ. ನಾ ಬರಲ್ಲ, ನಮ್ಮ ಮಹಾರಾಜ ಕರಿಯಾಕತ್ತಾರು, ನಿಮ್ಮ ಮಹಾರಾಜಿಗೆ ಇಲ್ಲಿ ಬಾ ಅಂತ ಹೇಳು. ಮಹಾರಾಜ ಅಲ್ಲಿ ಹೋಗಿ ನಿಂತ ನಂತರ ಮಹಾರಾಜ ಏನ್ ಸಮಸ್ಯೆ ಅಂತ ಆ ಸನ್ಯಾಸಿ ಕೇಳಿದ. ಆಗ ಮಹಾರಾಜ ಹೇಳಿದ, ಅಲೆಕ್ಸಾಂಡರ್ ಮಹಾರಾಜ, ನನಗೆಲ್ಲರೂ ತಲೆ ಬಾಗ್ತಾರು, ಎಲ್ಲರೂ ಗೌರವ ಕೊಡ್ತಾರು, ನೀನನ್ನು ಗೌರವ ಕೊಡ್ಲಿಲ್ಲ. ಆಯ್ತಪ್ಪ, ನೀನು ಗೌರವ ಕೊಡ್ಬೇಕಾ, ತಲೆ ಬಾಗ್ಬೇಕಾ? ನಾನು ಕೇಳುವಂತ 2 ಪ್ರಶ್ನೆಗಳಿಗೆ ಉತ್ತರ ಕೊಡು. ಆ ಉತ್ತರ ಕೊಟ್ಟಿ ಅಂತಂದ್ರೆ ನಾನು ನಿಂಗೆ ತಲೆ ಬಾಗ್ತೀನಿ. ಏನ್ ಕೇಳು ಅಂತಂದ. ಅವಾಗ ಹೇಳ್ದ ಆ ಸನ್ಯಾಸಿ, ನೋಡಪ್ಪ, ಒಂದು ಮಗು ಜನನ ಆಗ್ತಾ ಇದೆ, ಆ ಮಗು ಎಲ್ಲಿಂದ ಬಂತು? ಆ ಮಗು ಸಾಯ್ತೈತಿ, ನೀವು ಉತ್ತರ ಕೊಟ್ಟಿ ಅಂತಂದ್ರೆ ನನಗೆ ತಲೆ ಬಾಗ್ತೀನಿ. ಇನ್ನುವರೆಗೂ ಈ ಪ್ರಶ್ನೆಗೆ ಉತ್ತರ ಯಾರಿಂದಲೂ ಸಿಕ್ಕಿಲ್ಲ. ಆ ಆತ್ಮ ಎಲ್ಲಿಂದ ಬಂತು, ಅದು ಎಲ್ಲಿ ಹೋಗ್ತೈತಿ? ಒಂದು ಬೆಂಕಿ ಕಡ್ಡಿ, ನೀವು ಬೆಂಕಿಯನ್ನು ಗೀರ್ರಿ, ಬೆಂಕಿ ಬರುತ್ತೆ, ಊದ್ರಿ, ಬೆಂಕಿ ಹೋಗುತ್ತೆ. ಬೆಂಕಿ ಎಲ್ಲಿಂದ ಬಂತು, ಎಲ್ಲಿ ಹೋಯ್ತು ಅನ್ನೋದು ಪ್ರಶ್ನೆಗೆ ಉತ್ತರ ಇನ್ನೂವರೆಗೂ ಸಿಕ್ಕಿಲ್ಲ. ಅದು ಯಾರಾದ್ರೂ ಸಿಕ್ಕಿದ್ರೆ ಅದು ಮಹಾತ್ಮರಿಗೆ ಮಾತ್ರ ಉತ್ತರ ಸಿಕ್ಕಿದೆ ಅನ್ನೋದನ್ನ ನಾವು ಯಾವತ್ತೂ ಬರೀಬಾರ್ದು. ತ್ರಿಕಾಲ ಜ್ಞಾನಿಗಳು ಮಾಡಬೇಕಾದ್ರೆ ಏನ್ ಪದ್ಧತಿ ಇರ್ತೈತಿ ಅಂತಂದ್ರೆ, ಶಿವ ಚಿದಂಬರೇಶ್ವರರು ಆ ಪೂಜೆಯನ್ನು ಮಾಡುವಾಗ ಅಲ್ಲಿರುವಂತ ಮೂರ್ತಿಗಳಿಗೆ ಪ್ರಾಣ ಪ್ರತಿಷ್ಠೆಯನ್ನ ಮಾಡಿ ಪೂಜೆ ಮಾಡಿದ್ರಂತೆ. ಜಗೌರಿ ಪೂಜೆ ಇತ್ತಲ್ಲ, ಪ್ರಾಣ ಪ್ರತಿಷ್ಠೆ ಮಾಡಿ ಪೂಜೆಯನ್ನ ಮಾಡಿದ್ರಂತ. ಪೂಜೆಯನ್ನ ಮಾಡಿ ಅವ್ರು ಪ್ರಸಾದ ಮಾಡ್ಕೊಂಡು ಮನೆಗೆ ಹೋದ್ರು. ಶಿವ ಚಿದಂಬರೇಶ್ವರರು ಮನೆಗೆ ಹೋದ್ರು. ಅಲ್ಲಿ ಏನಾಯ್ತು ಅಂತಂದ್ರೆ, ಆ ಪ್ರಾಣವನ್ನ ತೆಗೆದುಕೊಂಡು ಅಲ್ಲಿ ಏನು ಮೂರ್ತಿಗಳು ಇದ್ದಿಲ್ಲ, ಆ ಮೂರ್ತಿ ಎಲ್ಲ ಆ ಮನೆಯೊಳಗೆಲ್ಲ ಅಡ್ಡಾಡಕ್ ಶುರು ಮಾಡಿದಂತೆ. ಆ ಮನೆಯಲ್ಲಿ ಅಡ್ಡಾಡಕ್ ಶುರು ಮಾಡಿದ್ರು. ಯಾಕಂದ್ರೆ ಪ್ರಾಣ ಪ್ರತಿಷ್ಠೆ ಆಗಿತ್ತು. ನೀವು ಯಾರಾದ್ರೂ ಪ್ರಾಣ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿದ್ದೀರಾ? ಪ್ರಶ್ನೆ ಮಾಡ್ಕೊಳ್ಳಿ. ಇಲ್ಲ. ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀರಿ, ಅದಕ್ಕೆಲ್ಲ ನಿಮ್ಮ ಮೈಮ್ಯಾಗಿರುವಂತ ಬಂಗಾರ ಹಾಕ್ತೀರಿ, ಊರ್ ಮಂದಿರ ನೋಡ್ಲಿ ಅಂತ ಶೃಂಗಾರ ಮಾಡ್ತೀರಿ. ಇದ್ರಾಗ ನಿಮ್ಮ ಮನಸ್ಸ ಕೇಂದ್ರೀಕೃತ ಆಗ್ತೈತಿ ವಿನಃ ಆ ಮೂರ್ತಿಗೆ ಪ್ರಾಣ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಾವು ಪೂಜೆ ಮಾಡ್ತೀವಿ, ಆದ್ರೆ ಅದ್ರ ಫಲ ಏನು ಅಂತಂದ್ರೆ ಎಲ್ಲ ವ್ಯರ್ಥ, ಶೂನ್ಯ ಅಂತ ಅದಕ್ಕೆ ಹೇಳಿದ್ದೇನೆ. ಇವರು ಪ್ರಾಣ ಪ್ರತಿಷ್ಠೆ ಮಾಡಿದ ನಂತರ ಅವೇನೆಲ್ಲ ಮೂರ್ತಿಗಳ ಮನೆ ತುಂಬ ಅಡ್ಡಾಡಕತ್ತವಲ್ಲ, ಅವಾಗ ಗಾಬರಿಯಾಗಿ ಮನೆ ಮಾಲಕರು ಓಡಿ ಹೋದ್ರಂತ. ಓಡಿ ಹೋಗಿ ಮತ್ತೆ ಶಿವ ಚಿದಂಬರೇಶ್ವರ ಕರ್ಕೊಂಡು ಬಂದಾಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಅದಕ್ಕ ಉತ್ತರ ಪೂಜೆ ಅಂತೇಳಿ ಉತ್ತರ ಪೂಜೆಯನ್ನು ಮಾಡಿದಾಗ ಮತ್ತ ಆ ಪ್ರಾಣ ಏನು ಬಂದಲ್ಲಿ ಸೇರ್ಕೊಂಡಿತ್ತು, ಆ ಪ್ರಾಣ ಹೋಯ್ತು, ಅದು ಕಳಿಸ್ಕೊಟ್ರು ಅನ್ನೋದು ಅವ್ರ ಜೀವನ ಚರಿತ್ರೆಯನ್ನು ಬರ್ತೈತೆ. ಈ ರೀತಿ ಒಂದು ಸಂಸ್ಕೃತಿಯನ್ನ, ಒಂದು ಪೂಜಾ ಪರಂಪರೆಯನ್ನ, ಭಕ್ತರನ್ನ ಹೆಂಗ್ ಉದ್ಧಾರ ಮಾಡಬೇಕು, ಭಕ್ತರನ್ನ ಹೆಂಗ್ ಜಾಗೃತ ಮಾಡಬೇಕು ಅನ್ನುವಂತ ಬಂಗಾರನ್ನ ಮಡಿವಾಳೇಶ್ವರ ಆ ಒಂದತ್ತ ಇಲ್ಲಪ್ಪ, ಇದು ನನಗೇನು ತಿಳಿದಿಲ್ಲ, ನೀ ಸೀದಾ ಮುರುಗಡ್ಕ್ ಹೋಗು, ಅಲ್ಲಿ ಶಿವ ಚಿದಂಬರೇಶ್ವರದಾರು, ಅಲ್ಲಿ ಹೋಗು, ನೀನು ಪ್ರಶ್ನೆಗೆ ಉತ್ತರ ಸಿಗುತ್ತೈತಿ.
ಅವ ಅಷ್ಟಕ್ಕೂ ಬಿಡಲಿಲ್ಲ. ಆ ಕಾಯಿ ತಲೆ ಮೇಲೆ ಇಟ್ಕೊಂಡು ಮತ್ತೆ ಮುರುಗೋಡಕ್ಕೂ ಬಂದ. ಮುರುಗೋಡಕ್ಕೆ ಬಂದು ಶಿವ ಚಿದಂಬರೇಶ್ವರ ಮುಂದೆ ಇದೇ ಪ್ರಶ್ನೆ ಇಟ್ಟ. ನವಲಗುಂದಕ್ಕೆ ಹೋಗಿದ್ದೆ, ಗರ್ಗಕ್ಕೆ ಹೋಗಿದ್ದೆ, ಅವರಿಬ್ಬರು ಇಲ್ಲಿ ಕಳಿಸ್ಯಾರು, ಅದಕ್ಕೆ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ರಿ. ಆಗ ಶಿವ ಚಿದಂಬರೇಶ್ವರ ಅಂದ್ರತ್ತ, ನೋಡಪ್ಪ, ನಾಗಲಿಂಗ ಪಂಚಾಳ, ನಾಗಲಿಂಗ ವಿಶ್ವಕರ್ಮಿ, ನಂತರ ಮಡಿವಾಳಪ್ಪ ಪಂಚಮಸಾಲಿ ಲಿಂಗಾಯತ, ನಾನು ಬ್ರಾಹ್ಮಣ. ನಾವು ಮೂರು ಜನ ಜಾತಿ ಬೇರೆ ಆದರೂ ಕೂಡ ನೀತಿ ಒಂದೈತಿ, ಧರ್ಮ ಒಂದೈತಿ, ತತ್ವ ಒಂದೈತಿ, ಆ ಕುಂಬಳಕಾಯ್ದ ಬೀಜ ಒಂದೈತಿ ಹೋಗಂದ್ರ. ಆ ಕುಂಬಳಕಾಯಿ ಹೊಡೆದು ನೋಡೇ ಬಿಟ್ಟವ, ಅಥವಾ ಬೀಜ ಒಂದೇ ಇತ್ತಂತ. ಅಂದ್ರೆ ಈ ಮಾತನ್ನ ಯಾಕೆ ಹೇಳಿ ಅಂತಂತಂದ್ರೆ, ಅವರು ಅವಧೂತರು. ಅವ್ರು ನೋಡ್ಲಿಕ್ಕೆ ಹುಟ್ಲಿಕ್ಕೆ ಬೇರೆ ಬೇರೆ ಜಾತಿ, ಬೇರೆ ಬೇರೆ ಧರ್ಮ ಆದರೂ ಕೂಡ ಅವರ ನೀತಿ, ತತ್ವ ಬೋಧನೆ, ಅವ್ರ ವಿಚಾರಗಳು ಎಲ್ಲ ಏನಾಗಿದ್ದು ಅಂತಂತಂದ್ರೆ ಒಂದಾಗಿದ್ದು. ಅವರು ಶರಣರನ್ನಾಗಿ ನೋಡ್ತಿದ್ರು, ಮಾನವರನ್ನ ಮಾನವರನ್ನಾಗಿ ನೋಡ್ತಿದ್ರು, ಮಾನವ ಸೆರೆರಿದ್ದು ಮಾನವೀಯತೆ ಇಲ್ಲದವರನ್ನ ಪಶುಗಳಂತೆ ನೋಡ್ತಿದ್ರು ಅನ್ನಲಿಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ನಾವು ಕಾಣಬಹುದು. ಅಂತ ಲೀಲೆಗಳನ್ನ ಮಾಡ್ಕೊಂಡು ಬಂದಂತ ಶಿವ ಚಿದಂಬರೇಶ್ವರರ ಹತ್ತಿರ ಇಬ್ಬರು ದಂಪತಿಗಳು ಮಕ್ಕಳಾಗಿರೋದಿಲ್ಲ. ಇಲ್ಲಿ ಎಲ್ಲ ಫಲ ಹಾಕ್ತಾರಲ್ಲ ಉಡ್ಯಾಗಿಲ್ಲ, ಇಲ್ಲಿ ಉಡ್ಯಾ ಫಲ ಹಾಕ್ತಾರ. ಕಾಕಾರ ಕಾಲದಿಂದ ಬಂದಿದೆ ಮಕ್ಕಳಿಂದ ಅವರಿಗೆ ಫಲ ಹಾಕುವಂತದ್ದು. ಅಲ್ಲಿ ಶಿವ ಚಿದಂಬರೇಶ್ವರರು ಆ ಮಠದಲ್ಲಿ ಸಿಂಹಾಸನ ಮೇಲೆ ಕೂತಂತ ಸಂದರ್ಭದಲ್ಲಿ ಇಬ್ಬರು ದಂಪತಿಗಳು ಇಡೀ ಜಗತ್ತನ್ನ ಅಡ್ಡಾಡಿದ್ರು. ಅವ್ರ ಮಕ್ಕಳ ಸಲುವಾಗಿ ಇಡೀ ಜಗತ್ತನ್ನ ಅಡ್ಡಾಡಿದ್ರು. ಮಕ್ಕಳಾಗಿರ್ಲಿಲ್ಲ ಅಂತ ಯಾರೊಬ್ಬರು ಪುಣ್ಯಾತ್ಮರು ಹೇಳಿದ್ರು, ನೀವು ಅಲ್ಲಿ ಅಡ್ಡಾಡಕ್ ಹೋಗ್ಬೇಡ್ರಿ, ವ್ಯರ್ಥ ಆಗ್ತೈತಿ, ಸೀದಾ ಮುರುಗೋಡಕ್ಕೆ ಹೋಗ್ರಿ, ಚಿದಂಬರೇಶ್ವರ ಅದಾರು, ಅವ್ರ ಆಶೀರ್ವಾದ ತಗೊಂಡ್ರೆ ನಿಮ್ಮ ಮಕ್ಕಳಾಗ್ತಾವು ಅಂತೇಳಿ ಹೇಳಿ ಕಳಿಸಿದಾಗ ಅವರಿಬ್ಬರೂ ದಂಪತಿಗಳು ಹಂಗ ಮಠದ ಮಹಾದ್ವಾರವನ್ನು ದಾಟಿ ಮಠದೊಳಗೆ ಕಾಲು ಇಡಾಕತ್ತಿದ್ರು. ಶಿವ ಚಿದಂಬರೇಶ್ವರ ಅಂದ್ರತ್ತ, ಒಳಗ್ ಬರಕ್ ಹೋಗ್ಬೇಡ್ರಿ, ನೀವು ಮಕ್ಕಳಾಗಂಗಿಲ್ಲ ಅಂದ್ರ. ಅವ್ರಿಗೆ ಹೆಂಗ್ ಗೊತ್ತಾತ್ರಿ ಅದು? ಆ ತರಂಗಗಳು ಅವ್ರಿಗೆ ಹೆಂಗ್ ಗೊತ್ತಾದು? ಅವ್ರು ಹೇಳಿದ್ರು, ನಿಮ್ಮ ಮಕ್ಕಳಾಗಂಗಿಲ್ಲ, ಒಳಗ್ ಬರಕ್ ಹೋಗ್ಬೇಡ್ರಿ. ಆದ್ರೂ ಬಂದಿದ್ದೀವಿ, ನಮ್ಮ ಮಕ್ಕಳಾಗಂಗಿಲ್ಲ ಅಂತೇಳಿ ಜಗತ್ತಿನೆಲ್ಲ ಡಾಕ್ಟರ್ಗಳು ಹೇಳಿದ್ದಾರೆ, ಆದ್ರೂ ಬಂದೀವಿ, ಗುರುಗಳಿಗೆ ನಮಸ್ಕಾರ ಮಾಡಿ ಹೋಗೋಣ ಅಂತೇಳಿ ಅವರಿಬ್ಬರು ದಂಪತಿಗಳು ಅಳ್ತಾ ದುಃಖ ಪಡ್ತಾ ಅವ್ರಿಗೆ ನಮಸ್ಕಾರ ಮಾಡಿ ಹೋಗುವಂತ ಸಂದರ್ಭದಲ್ಲಿ ಆ ಮಠದ ಅಂಗಳದಾಗ ಒಬ್ಬ ವ್ಯಕ್ತಿ ಕೂತಿದ್ದತ್ತ. ಅವ್ರ ಅಳುದನ್ನ ನೋಡಿ ಆ ವ್ಯಕ್ತಿ ಅಂದತ್ತ, ಯಾಕೆ ಅಳಾಕತ್ತೀರಿ? ಇಲ್ಲ, ನಾವು ಈ ಉದ್ದೇಶ ಇಟ್ಕೊಂಡು ಗುರುಗಳ ಹತ್ರ ಬಂದಿದ್ವಿ, ಗುರುಗಳು ಹಿಂಗಂದ್ರು, ಅದಕ್ಕೆ ನಮ್ಮ ಜೀವನದಾಗ ಮಕ್ಕಳು ಆಗೋದಿಲ್ಲ ಅಂತ ನಮ್ಗೆ ಗೊತ್ತಾಯ್ತು, ನಮ್ಮನೆಗೆ ಹೊಂಟಿದ್ದೀವಿ. ಆ ವ್ಯಕ್ತಿ ಅಂದತ್ತ, ವರ್ಷ ತುಂಬದಕ್ಕೆ ಗಂಡು ಮಗ ನಡೀತೀರಿ ಹೋಗ್ರಿ ಅಂದತ್ತ. ಅವ್ರ ಮಠದ ಅಂಗಳದಾಗ ಕೂತಾವ. ನಾವು ಹೇಳಿದಂತೆ, ಗುರುಗಳು ಹೇಳ್ಯಾರು ಆಗುದಿಲ್ಲ ಅಂತೇಳಿ. ನೀವು ಹೇಳ್ತಾನೋ ವರ್ಷ ತುಂಬದಕ್ಕೆ ಗಂಡು ಮಗ ನಡೀತೀರಿ ಹೋಗಂದತ್ತ. ಆದ್ರೆ ಸಮಾಧಾನ ಆಗಲಿಲ್ಲ. ಯಾಕಂದ್ರೆ ಗುರುಗಳು ಹಿಂಗ್ ಹೇಳ್ಯಾರ ಅಂತಂದ್ರೆ ಸಮಾಧಾನ ಆಗಲಿಲ್ಲ. ಮನೆಗೆ ಹೋದ್ರು, ವರ್ಷ ತುಂಬದಕ್ಕೆ ಗಂಡು ಮಗನು ಹಡಿದ್ರು. ಆ ಮಗನ ಎತ್ಕೊಂಡು ಮುರುಗೋಡಕ್ ಬಂದ್ರು. ಮುರುಗೋಡಕ್ ಬಂದು ಗುರುಗಳ ಹತ್ತಕ್ಕೆ ಆ ಮಗುವಿನ ಹಾಕಿ ನಮಸ್ಕಾರ ಮಾಡಿದಾಗ ಗುರುಗಳು ವಿಚಾರ ಮಾಡಿ ನೋಡಿದ್ರು. ಅಂದ್ರು, ನಾ ಈಗ ಒಂದು 2 ವರ್ಷದಿಂದ ನಿಮ್ಮಿಬ್ಬರಿಗೆ ಹಿಂಗ ಅಂದಿರ್ಲಿಲ್ಲ ಅಂತ ಕೇಳಿದ್ರಂತೆ. ಹೌದ್ರಿ, ಅಂದಿದ್ರಿ, ಮತ್ತೆ ಹೆಂಗ್ ಮಕ್ಕಳು ಅದು ನಿಮ್ಗೆ ಅಂತ ಕೇಳಿದ್ರಂತ ಗುರುಗಳು. ಇಲ್ಲ, ನೀವ್ ಹಿಂಗ ಅಂದಿದ್ರಿ, ನಿಮ್ ಮಠದಾಗ ಒಬ್ಬವ ಅಲ್ಲಿ ಅಂಗಳದಾಗ ಒಬ್ಬ ವ್ಯಕ್ತಿ ಕೂತಿದ್ದ, ಆ ಮಕ್ಕಳಾಗ್ತಾವಂದ ಬಂದಿವಿ ಅಲ್ಲ ಅವನ ಅಂದ್ರಂತವ್ರು. ನೋಡ್ರಿ, ಚಿದಂಬರೇಶ್ವರ ಅಂದ್ರಂತ, ಅಲ್ಲ ಅವನ ನನ್ನ ಮಠದ ಅಂಗಳ ಕಸ ಹುಡುಗಿ ಆ ಮರ ಎಲ್ಲ ಶಕ್ತಿ ಪಡ್ಕೊಂಡ ನಮ್ದ. ಮಠಗಳಲ್ಲಿ ಕಸ ಹುಡುಗೋದು, ಮಠಗಳಲ್ಲಿ ಎಂಜಲದ ಎಲೆ ಎತ್ತೋದು, ಮುಸುರೆ ಬಳಿಯೋದು ಮಹಾಪುಣ್ಯದ ಕೆಲಸ ಅಂತ ಇದ್ರ ಅರ್ಥ. ಇದನ್ನ ಯಾರು ಮಾಡ್ತಾರೋ ಅವ್ರಿಗೆಲ್ಲಾ ಭಾಗ್ಯಗಳು ಒದಗಿ ಬರ್ತಾವಂತ. ಆ ವ್ಯಕ್ತಿ ಮಠದ ಅಂಗಳ ಕಸ ಹುಡುಗಾವ ಆ ದಂಪತಿಗಳಿಗೆ ಹರಿಸಿದ. ವರ್ಷ ತುಂಬದಕ್ಕೆ ಗಂಡು ಮಗ ಆಗ್ತೈತೆ ಅಂತೇಳಿ ಆ ಗಂಡು ಮಗನ ಎತ್ಕೊಂಡು ಬಂದ್ರೆ ಚಿದಂಬರೇಶ್ವರ ಹೇಳಿದ್ರು, ನಮ್ಮ ಸೇವೆ ಮಾಡಿ 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 ನಮ್ಮ ಶಕ್ತಿ ನಾವು ತಗೊಂಡನಪ್ಪ ಅಂತೇಳಿ. ಈ ಮಾತು ಬರ್ಬೇಕಾದ್ರೆ ಸಾಮಾನ್ಯ ಅಲ್ಲ. ಅಂತ ಲೀಲೆಗಳನ್ನ ಈ ನಾಡಿನುದ್ದಕ್ಕೂ ಮಾಡಿ ಜನರ ಕಲ್ಯಾಣವನ್ನು ಮಾಡಿ ಜನರನ್ನು ಉದ್ಧಾರ ಮಾಡಿದಂತ ಒಬ್ಬ ಮಹಾನ್ ಯೋಗಿ ಒಬ್ಬರು ಶಿವ ಚಿದಂಬರೇಶ್ವರರು. ಅಲ್ಲಿ ಹೇಳ್ತಾ ಇದ್ರ ಮೇಲೆ, ಶಿವಭಕ್ತರಿಗೆ ಶಿವನಾಗಿ
ಹರಿಭಕ್ತರಿಗೆ ಹರನಾಗಿ ಹಾಡಾಡುವಾಗ ಹೇಳಕತ್ತಿದ್ರು. ನಾನು ಕೇಳಿದೆ, ನಮ್ಮ ದೇಶದಲ್ಲಿ ಇವೆರಡರಿ ಇವೆರಡ, ಒಂದು ಉದ್ದು ಒಂದು ಅಡ್ಡು, ಇವೆರಡ ಈ ಉತ್ತರ ಗದ್ದಲ್ದಾಗನ ಏನೆಲ್ಲ ಆಗಾಕತ್ತಾವ. ಒಂದು ಹಿಂಗ ಒಂದು ಹಿಂಗ ಮಾಡಿದವ್ರನ್ನ ಇವ್ರು ಸೇರಂಗಿಲ್ಲ, ಇವ್ರನ್ನ ಇವ್ರು ಸೇರಂಗಿಲ್ಲ. ನಮ್ಮ ದೇಶದಲ್ಲಿ ನಡೆದಿದ್ದು ನಿಮ್ಗೆ ಗೊತ್ತೈತಿ. ಇದನ್ನ ರಾಜಕಾರಣಿಗಳು ತಮ್ಗೆ ಹೆಂಗ್ ಬೇಕಂಗ್ ಬಳಸ್ಕೊಂಡು ರಾಜಭಾರವನ್ನ ಮಾಡಕತ್ತಾರ. ಕಲಿಗಾಲ ಏನ್ ಮಾಡಕ್ ಬರಂಗಿಲ್ಲ. ಆದ್ರೆ ಅವರು ಹರಿಭಕ್ತರಿಗೆ ಪಾಂಡುರಂಗನಾಗಿ ಶಿವಭಕ್ತರಿಗೆ ಶಿವಸ್ವರೂಪಿಯಾಗಿ ಕಾಣ್ತಿದ್ರು. ಯಾರು? ಶಿವ ಚಿದಂಬರೇಶ್ವರಿ. ಅಂದ್ರೆ ಅವ್ರನ್ನು ಉದ್ಧಾರ ಮಾಡ್ತಿದ್ರು. ನಾನು ನಿಮ್ಗೆ ಹೇಳಿದಾಗಲೇ, ಕುಂಬಳಕಾಯದಲ್ಲಿ ಒಂದೇ ಬೀಜ, ಅವ್ರ ತತ್ವ ಈ ತತ್ವ ಏನೇ ಇದ್ರು ಒಂದೇ ಅಂತೇನ ಮನೋಭಾವನೆಯನ್ನು ಇಟ್ಕೊಂಡಿದ್ರಲ್ಲ, ಅವರು ಎಲ್ಲರನ್ನ ಉದ್ಧಾರ ಮಾಡುವಂತ ಶಕ್ತಿ ಆ ವ್ಯಕ್ತಿಯಲ್ಲಿರುತ್ತೆ. ಅಂತ ಶಕ್ತಿಯನ್ನ ಶಿವ ಚಿದಂಬರೇಶ್ವರರು ಪಡ್ಕೊಂಡಿದ್ರು. ಅಂತ ಶಿವ ಚಿದಂಬರೇಶ್ವರರ ಜಯಂತಿ ಕಾರ್ಯಕ್ರಮವನ್ನ ದೇವ್ ಕಾಕು ಬಹಳ ವೈಭವದಿಂದ, ಬಹಳ ಭಕ್ತಿಯಿಂದ ಮಾಡೋದು. ನೋಡ್ರಿ, ನಾವು ಅಲ್ಲಿ ಹೋಗಿ ಅವ್ರು ಕುಂದಿರುವಂಥ ಜಾಗ, ಆ ಜಾಗದ ಮೇಲೆ ಅವ್ರ ಫೋಟೋ ಇದೆ. ನಾನು ಕೇಳಿದೆ, ಉಪ್ಪಿನವ್ರು ಗಾಡಿಯಾಗ ಬರುವಾಗ ಕೇಳಿದೆ, ಮಂತ್ರಾಕ್ಷತೆಗಳನ್ನು ಚಿದಂಬರ ಕೊಡ್ತಾರೇನ್ರಿ ಅಂತೇಳಿ. ಇಲ್ಲ, ಚಿದಂಬರ ಅವರು ಕೊಡ್ತಾ ಇಲ್ಲ, ಅಲ್ಲೇ ಅಕ್ಷತೆಗಳನ್ನ ಇಟ್ಟಿರ್ತಾರೋ. ಭಕ್ತರು ನಮಸ್ಕಾರ ಮಾಡಿ ಸಂಕಲ್ಪ ಮಾಡಿ ಆ ಅಕ್ಷತೆಯನ್ನು ತೆಗೆದುಕೊಂಡು ಹೋಗುವಂಥ ಒಂದು ಪದ್ಧತಿ ಇಟ್ಟಾರು ಅಂತೇಳಿ. ನಾ ಚಿದಂಬರ್ಗೆ ಇಲ್ಲಿ ಬಂದು ಕುಂದ್ರು ಅಂತೀನಿ, ನಾ ಕುಂದ್ರಂಗಿಲ್ರಿ ಅಲ್ಲಿ ಅಂತೆ. ನಾವಲ್ಲಿ ಅನ್ನಕತ್ತಿದ್ರು. ನಾನಂದೆ, ವಾರಸ್ದಾರ್ ನೀನಪ್ಪ, ಮುಂದಿನ ವಾರಸ್ದಾರ್ ಇದನ್ನೆಲ್ಲ ನೀನ ನಡೆಸ್ಕೊಂಡು ಹೋಗ್ಬೇಕು. ಯಾಕಂತಂತಂದ್ರೆ ಕಾಕಾರ ಹಂಗಿದ್ರು ನಾ ಹಂಗಿಲ್ಲ ಅನ್ನುವಂಥ ಭಾವನೆ ಬರಬಾರ್ದು. ಕಾಕಾರ ಏನಿದ್ರು ಆ ಕಾಕಾರಿಗೆ ನಮ್ಮ ಕಣ್ಮುಂದಿಲ್ಲ. ಅವ್ರ ಚೈತನ್ಯ ಶಕ್ತಿ, ಅವ್ರ ಆತ್ಮ ಎಲ್ಲೈತಿ ಅಂತಂತಂದ್ರೆ ಅದು ಚಿದಂಬರ ದೇಶಪಾಂಡೆ ಅವ್ರ ಹೃದಯದಲ್ಲಿ ಐತಿ ಅಂದ್ರೆ ತಪ್ಪಾಗಲ್ಲ. ಯಾಕಂತಂದ್ರೆ ಅವರನ್ನ ನಾವು ಎಲ್ಲಿ ಕಾಣಬೇಕು ಅಂತಂದ್ರೆ ಅವ್ರ ಪಂಚಮಹಾಭೂತಗಳಲ್ಲಿ ಲೀನಾಗಿ ಹೋಗಿರ್ಬಹುದು. ಆದ್ರೆ ಅವ್ರನ್ನ ನಾವು ಎಲ್ಲಿ ಕಾಣಬೇಕು ಅಂತಂದ್ರೆ ಅದು ಚಿದಂಬರ ದೇಶಪಾಂಡೆ ಅವರಲ್ಲಿ ನಾವು ಕಂಡಿವಿ ಅಂತಂತಂದ್ರೆ ಮುಂದಿನ ವಾರದಿಂದ ರವಿವಾರಕ್ಕೊಂದು ಅಕ್ಷತೆ ಕೊಡ್ತಾರಲ್ಲ ನೀವು, ಸೆಕೆಂಡ್ ಸಂಡೇ 2ನೇ ರವಿವಾರ ಅಕ್ಷತೆಯನ್ನು ಕೊಡುವಂತ ಪದ್ಧತಿ. ನೀವು ಇನ್ನು ಮುಂದೆ ಏನೈತಿಲ್ಲ ಅವ್ರ ಕಡೆಯಿಂದ ಅಕ್ಷತೆ ತಗೊಳ್ರಿ. ಅಲ್ಲಿಟ್ರೆ ತಗೊಳಕ್ ಹೋಗ್ಬೇಡ್ರಿ, ನೀವ ಕೊಡ್ರಿ ಅಂತ ಹೇಳ್ರಿ. ಅವರು ಸತ್ಯ ಸಂಕಲ್ಪವನ್ನ ಗುರುವಿನ ಮೇಲೆ ಸತ್ಯ ಸಂಕಲ್ಪವನ್ನ ಮಾಡಿ ಅವ್ರ ಅಕ್ಷತೆಯನ್ನ ನಿಮ್ಮ ಮುಡಿಯೊಳಗೆ ಹಾಕಲಿ. ನೀವು ಭಕ್ತಿ ಅಂದ್ರೆ ಅಕ್ಷತೆಯನ್ನು ತೆಗೆದುಕೊಂಡು ಹೋಗ್ರಿ, ನಿಮ್ಮ ಕಾರ್ಯಗಳು ಕೂಡ ಎಲ್ಲ ಸಿದ್ಧಿ ಆಗ್ತವೆ. ಆ ಗುಣಗಳು ಚಿದಂಬರಲ್ಲಿ ಅದಾವು. ನೋಡಕ್ ಅವ್ರು ಏನೈತಲ್ಲ ನಮ್ಗೆ ಮರಿ ಕಾಕಾನವರು ನೋಡಕ್ ಹಂಗದಾರು. ಅವರು ಮರಿ ಕಾಕ, ಅವ್ರ ಮಸ್ತಕದ ಮೇಲೆ ಅವ್ರ ಹಸ್ತ ಇಟ್ಟಿದ್ದಾರೆ. ನಾನು ಫಸ್ಟಿಗೆ ಹೇಳಿದೆ, ಸೂರ್ಯ ಮುಳುಗುವಾಗ ಆ ಕಾರ್ಯವನ್ನ ಚಂದ್ರ ನಡೆಸ್ಕೊಂಡು ಹೋಗಬೇಕು, ಅದು ಸೃಷ್ಟಿಯ ನಿಯಮ. ಆ ನಿಟ್ಟಿನಲ್ಲಿ ಮುಂದಿನ ದಿನಮಾನದಲ್ಲಿ ಆ ಕಾರ್ಯಗಳನ್ನ ಚಿದಂಬರ ದೇಶಪಾಂಡೆ ಅವ್ರು ನಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ. ಯಾಕಂದ್ರೆ ಈ ಮಾತನ್ನ ದೇವು ಕಾಕ ನನ್ನ ಮೂಲಕವಾಗಿ ಅವರಿಗೆ ಆಗ್ರಹ ಪಡಿಸಕತ್ತಾರ ತಿಳ್ಕೊಡ್ರಿ. ನನ್ನ ಮೂಲಕವಾಗಿ ಅವ್ರಿಗೆ ಹೇಳ್ಸಕತ್ತಾರು. ಆ ಕಾರ್ಯವನ್ನ ನೀವು ಯಾವುದೇ ನೌಕರಿ ಮಾಡಿ ಅದು ನಿಮ್ಮ ಹೊಟ್ಟಿಗಾಗಿ, ನಿಮ್ಮ ಕಾಯಕ ನಿಮ್ಮ ಹೊಟ್ಟಿಗಾಗಿ. ಆದ್ರೆ ದೈವ ಸಂಕಲ್ಪ, ದೈವ ಪೂಜೆ ಏನೈತಿ ಅದೆಲ್ಲ ಭಕ್ತರಿಗಾಗಿ. ನೀವು ಪ್ರತಿದಿನ ಆ ಗುರುವಿನ ಪೂಜೆ, ಆ ಗುರುವಿನ ಪ್ರಾರ್ಥನೆ, ಆ ಗುರುವಿನ ಸತ್ಸಂಕಲ್ಪದಂತೆ ಬಂದಂತ ಭಕ್ತರಿಗೆ ಕಾಕಾರ ಏನ್ ಮಾಡ್ತಿದ್ರು ಆ ಕೆಲಸ ನೀವು ಮಾಡ್ಕೊಂಡು ಹೋಗಿ. ಕಾಕಾರ ಏನೋ ತಮ್ಮ್ಯಾಗ ಹಾಕೋತಿರ್ಲಿಲ್ಲ, ಅವ್ರು ಕಾಕಾರ ಏನೋ ತಮ್ಮ್ಯಾಗ ಹಾಕೋತಿರ್ಲಿಲ್ಲ. ಯಾರಿಗಾರ ಅಕ್ಷತೆ ಕೊಟ್ರು ಅಂತಂದ್ರ ಅವ್ರ ಬಾಯಿಲಿ ಒಂದು ಮಾತು ಬರ್ತಿತ್ತು, ಸ್ವಾಮಿ ಒಳ್ಳೇದು ಮಾಡ್ತಾನ. ಅವ್ರು ಸ್ವಾಮಿ ಒಳ್ಳೇದು ಮಾಡ್ತಾನ, ಸ್ವಾಮಿ ಓಡಿ ಬಂದ್ ಮಾಡ್ಬೇಕು. ನಾ ಮಾಡ್ತಾನ ಅನ್ಲಿಲ್ಲ ಅವ್ರು. ನಾ ಮಾಡ್ತಾನಂದ್ರೆ ನಾ ಮಾಡ್ಬೇಕಾಗ್ತಿತ್ತು. ಸ್ವಾಮಿ ಒಳ್ಳೇದು ಮಾಡ್ತಾನ. ಸ್ವಾಮಿ ಮೇಲೆ ಭಾರ ಹಾಕಿ ಕೊಟ್ರ ಆ ಕೆಲಸ ಸ್ವಾಮಿ ಮಾಡ್ತಾನೋ. ಆ ನಿಟ್ಟಿನಲ್ಲಿ ಆ ಕೆಲಸವನ್ನು ಕೂಡ ಚಿದಂಬರ ದೇಶಪಾಂಡೆ ಅವ್ರು ನಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಹೇಳ್ತಾ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಸುಂದರವಾಗಿ ಪ್ರತಿ ವರ್ಷ ನೀವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀರಿ. ಇನ್ನೂ ಬರ್ಬರ್ತಾ ಇದು ದೊಡ್ಡ ಕಾರ್ಯಕ್ರಮವಾಗಿ ನಿರ್ಮಾಣ ಆಗಲಿ. ಜೊತೆಗೆ ಬಂದಂಥ ಭಕ್ತರ ಸಂಕಷ್ಟಗಳೆಲ್ಲ
ದೂರ ಆಗಲಿ ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸಿ ತಮ್ಮೆಲ್ಲರೂ ಶುಭ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ. ನಾನು ಹೇಳೋದು ಎರಡೇ ಮಾತು. ಒಂದು, ಪ್ರತಿ ವರ್ಷ ಇದು ಜಯಂತಿ ಏನ್ ಆಗುತ್ತೆ, ಇದೊಂದು ಭಕ್ತಿ ಪ್ರಭುತ್ವ. ಭಕ್ತಿ ಪ್ರಭುತ್ವ ಅಂದ್ರೆ ನಮ್ಗೆಲ್ಲ ಗೊತ್ತು, ಪ್ರಜಾಪ್ರಭುತ್ವ, ಡೆಮೋಕ್ರಸಿ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ. ಇದು ಹಂಗೆ ಭಕ್ತಾದಿಗಳಿಗೋಸ್ಕರ ಭಕ್ತರೇ ಮಾಡುವ ಇದೊಂದು ಉತ್ಸವ. ನಾವು ನೀವೆಲ್ಲರೂ ಸೇರಿ ಮಾಡ್ತಾ ಇರೋದೊಂದು ಉತ್ಸವಕ್ಕೆ ಆಗಮಿಸಿದ ತಮಗೆಲ್ಲ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ಗುರುಗಳು ಹೇಳಿದ ಹಾಗೆ ಪ್ರತಿ ವರ್ಷ ಇದು ಈ ಜಯಂತಿಯ ಉತ್ಸವವನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡುತ್ತಾ ನಾವು ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ, ಕೊನೆಯದಾಗಿ ಇನ್ನೊಂದೇನು ಹೇಳ್ಬೇಕಂದ್ರೆ, ಮಹಾಸ್ವಾಮಿಯ ಭಕ್ತಾದಿಗಳು ಸುಮಾರು ಅವ್ರ ಇಚ್ಛೆಗಳು ಎಲ್ಲವೂ ಪೂರ್ಣವಾಗಲಿ ಅಂತ ಹೇಳುತ್ತಾ ನಾವೆಲ್ಲರೂ ಸೇರಿ ಮಹಾಸ್ವಾಮಿಯಲ್ಲಿ ಬೇಡ್ಕೊಳ್ಳೋಣ. ನಾವು ಮುಂದಿನ ವರ್ಷ ಜಯಂತಿಯ ಪೂರ್ವದಲ್ಲಿ ಎಲ್ಲರೂ ಅವರ ಇಚ್ಛೆಗಳು ಪೂರ್ಣವಾಗಲಿ ಅಂತ ಕೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಅದೇ ರೀತಿ